ನಮಸ್ಕಾರ ಸ್ನೇಹಿತರೆ. ಒಂದು ದೇಶದ ರಾಜ ಮತ್ತೊಂದು ಶತ್ರು ದೇಶಕ್ಕೆ ಭೇಟಿ ಕೊಟ್ಟ. ಈ ಸಂದರ್ಭದಲ್ಲಿ ಅವರು ಶತ್ರು ದೇಶದ ರಾಜ ತುಂಬಾ ಆಹ್ವಾನ ಇತ್ತು. ಯಾಕಂದ್ರೆ ಇವನಲ್ಲಿ ತುಂಬಾ ಬೆಲೆ ಬಾಳುವಂತ ವಜ್ರ ವೈಢೂರ್ಯಗಳು, ಅಂದ್ರೆ ಇವರ ದೇಶ ಅಷ್ಟು ಶ್ರೀಮಂತಿಕೆಯಿಂದ ಕೂಡಿತ್ತು. ಈ ಸಂದರ್ಭದಲ್ಲಿ ಆ ರಾಜ ಭೇಟಿ ಕೊಟ್ಟಾಗ ಅವನ ಮೈಯಲ್ಲಿ ಬಂಗಾರಗಳಿರಲಿಲ್ಲ. ಬರೀ 2,000 ವಾಚ್ ಹಾಕಿಕೊಂಡು ಸಾಮಾನ್ಯ ಬಟ್ಟೆ ಧರಿಸಿಕೊಂಡು ಆ ರಾಜ ಬಂದಿದ್ದ. ಇದನ್ನು ಗಮನಿಸಿದಂತ ಅಲ್ಲಿನ ಪತ್ರಕರ್ತರೆಲ್ಲ ಕೇಳಿದ್ರು, ನೋಡಿ ರಾಜರೇ, ಬೇರೆಲ್ಲಾ ದೇಶದ ರಾಜರುಗಳು ವಜ್ರ ವೈಢೂರ್ಯಗಳನ್ನು ಮೈ ಮೇಲೆ ಹೊತ್ತುಕೊಂಡು ಬರ್ತಾರೆ, ಜೊತೆಗೆ ಬೆಲೆ ಬಾಳುವಂತ ಉಡುಗೆ ತೊಡುಗೆಗಳು, 5 ಲಕ್ಷ 10 ಲಕ್ಷದ ವಾಚು ಇವುಗಳನ್ನೆಲ್ಲ ಧರಿಸಿಕೊಂಡು ಬರ್ತಾರೆ. ನೀವಾಗ ಎಷ್ಟು ಸಂಪತ್ತಿದ್ರು ಕೂಡ, ನಿಮ್ಮ ದೇಶದಲ್ಲಿ ಇಷ್ಟು ಸಂಪತ್ತನ್ನು ಕೂಡಿಟ್ಟಿದ್ರು ಕೂಡ ನೀವು ಹಾಗೆ ಬರ್ಲಿಲ್ಲ, ಸಾಮಾನ್ಯನಾಗಿ ಬಂದ್ರಿ ಯಾಕೆ ಅಂತ ಕೇಳಿದ್ರು. ಆ ಸಂದರ್ಭದಲ್ಲಿ ಅವನೊಂದು ವಿಚಿತ್ರವಾದ ವಿಷಯ ಹೇಳಿದ. ಅದೇನೆಂದರೆ, ರಾಜರೇ, ನಾನು ರಾಜ ಹೌದು, ಆದ್ರೆ ನನಗೆ ಒಂದು ಆಸೆ. ನಾನು ಹಾಕುವಂತ ಈ ಒಡವೆಗಳು, ಬಂಗಾರಗಳು, 1 ಲಕ್ಷದ ವಾಚು ಇವುಗಳನ್ನು ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆಯಲ್ಲೂ ಕೂಡ ನನಗೆ ಕಾಣಬೇಕು. ಅಂದ್ರೆ ಎಲ್ಲರೂ ನಂತರ ರಾಜರ ತರ ಜೀವಿಸಬೇಕು, ಯಾರ ಕೈ ಕೂಡ ಬರಿದಾಗಿರಬಾರ್ದು. ಅಲ್ಲಿವರೆಗೆ ನಾನು ರಾಜ ಆಗಿರ್ತೀನಿ, ಎಲ್ಲರನ್ನು ರಾಜನಾಗೆ ಬಾಳುವಂತೆ ಮಾಡಲು ನನ್ನ ಆಸೆ ಅಂತ ಹೇಳಿದ. ನೋಡಿ ಸ್ನೇಹಿತರೆ, ಇದೊಂದು ಸಾಮಾನ್ಯ ಒಂದು ಕಥೆ ಆಗಿರ್ಬೋದು, ಆದ್ರೆ ತುಂಬಾ ಅರ್ಥವಾಗಿದೆ. ನಮ್ಮನ್ನು ಆಳುವಂತ ನಾವೇ ನೇಮಿಸಿರುವಂತ ಜನಸೇವಕರು, ಮಂತ್ರಿಗಳು ಎಷ್ಟೆಷ್ಟು ಲಕ್ಷ ಲಕ್ಷ ಉಡುಗೆ ತೊಡುಗೆಗಳನ್ನು, ಲಕ್ಷ ಲಕ್ಷದ ವಾಚುಗಳನ್ನು ತಕೊಂಡು ದೇಶವೆಲ್ಲ ಸುತ್ತುವಂತ ಮಂತ್ರಿಗಳಿಗೆ ಈ ಒಂದು ಜ್ಞಾನ ಬಂದಿದ್ದರೆ ನಮ್ಮ ಭಾರತ ದೇಶ ಹೀಗೆ ಇರ್ತಿರ್ಲಿಲ್ಲ. ನೋಡಿ ಸ್ನೇಹಿತರೆ, ನಾವೇ ಮತ ಹಾಕಿ ನಮ್ಮ ಮಂತ್ರಿಗಳನ್ನು ಆಯ್ಕೆ ಮಾಡ್ತೇವೆ. ಆದ ಕಾರಣ ನೀವು ಮತ ಹಾಕುವಾಗ ಒಳ್ಳೆ ಸೇವಕರನ್ನು ಮತ ಹಾಕಿ, ಒಳ್ಳೆ ಜನ ಸೇವೆ ಮಾಡುವಂತ ಜನಸೇವಕರನ್ನು ಆರಿಸಿಕೊಳ್ಳಿ. ನಿಮ್ಮ ಜೀವನದಲ್ಲಿ ನಿಮ್ಗೆ ಗೊತ್ತಿದೆ ಯಾರು ಅಂತೇಳಿ, ಅವರನ್ನು ಆಯ್ಕೆ ಮಾಡಿಕೊಳ್ಳಿ. ನೀವು ಮತ ಹಾಕುವುದಾದರೆ ಅವರಿಗೆ ಹಾಕಿ. ಕೇವಲ ಒಂದು ಮದ್ಯಪಾನ ಕೊಟ್ರು, ಅಥವಾ ಬೀಡಿ ಕೊಟ್ರು, ಅಥವಾ ಬಿರಿಯಾನಿ ಕೊಟ್ರು ಅಂತ ಹೇಳಿ ಅವರಿಗೆ ಓಟು ಹಾಕ್ಲಿಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ನಾಡಿದ್ದು ಓಟು ಆದ್ಮೇಲೆ ಆ ಬಿರಿಯಾನಿ ಮತ್ತು ಆ ಒಂದು ಮದ್ಯಪಾನದ ಬಾಟ್ಲು ಮಾತ್ರ ನಿಮ್ಮ ಕಲ್ಲಿ ಉಳಿತದೆ. ಅದರ ಒಳಗಿರುವಂತ ಮದ್ಯಪಾನ ನಿಮ್ಗೆ ಸಿಗ್ಲಿಕ್ಕಿಲ್ಲ, ಅದನ್ನು ಅವರೇ ಕುಡಿದು ನಿಮ್ಗೆ ಕೊಟ್ಟಿರ್ತಾರೆ. ನೋಡಿರ್ಬೋದು, ನಮ್ಮ ದೇಶ ಅವತ್ತು ಕಾಸಿಗಾಗಿ ಲೈನ್ ನಿಲ್ತಾ ಇದ್ರು, ಈಗ ಗ್ಯಾಸಿಗಾಗಿ ಲೈನ್ ನಿಲ್ತಾ ಇದ್ದಾರೆ. ಮುಂದೆ ನಾವು ನಮ್ಮ ಮನೆಗಟ್ಟಿರುವಂತ ಪ್ಲೇಸ್ಗಾಗಿ ಕೂಡ ಸಾಲುಗಟ್ಟಿ ನಿಲ್ಲುವಂತ ಪರಿಸ್ಥಿತಿ ಬರ್ಬೋದು. ಅದಕ್ಕೋಸ್ಕರ ಒಳ್ಳೆ ಸೇವಕರನ್ನು ಆರಿಸಿ, ನೀವು ಮತ ಹಾಕುವುದಾದರೆ ಒಳ್ಳೆ ಸೇವಕರನ್ನು ಆರಿಸಿ. ಅವರು ಅಷ್ಟು ಲಕ್ಷದ ವಾಚ್ ಹಾಕಿಕೊಂಡು ಹೋಗುವುದಕ್ಕಿಂತ ನನ್ನ ಪ್ರಜೆಗಳು 1 ಲಕ್ಷದ ವಾಚ್ ಹಾಕುವಂತ ಕನಸು ಆಗ್ಲಿ. ಕೇರಳದಲ್ಲಿ ನೀವು ನೋಡಿದ್ರೆ, ಕೇರಳ ಎಷ್ಟೋ ಅಭಿವೃದ್ಧಿ ಕೆಲಸಗಳು ನಡೆಸ್ತಾ ಉಂಟು. ನಾನು ಯಾವುದೇ ಪಕ್ಷಪಾತಿಯಾಗಿ ನಾನು ಮಾತಾಡುದಿಲ್ಲ, ಯಾವುದೇ ಪಕ್ಷಕ್ಕೆ ನಾನಿಲ್ಲ, ಮಾನವ ಪಕ್ಷಕ್ಕೆ ನಾನಿದ್ದೇನೆ. ಯಾರೊಬ್ರು ಆ ಪಕ್ಷ ಈ ಪಕ್ಷ ನೀನು ಇಲ್ಲ, ಯಾವ ಪಕ್ಷಕ್ಕೂ ನಾನಿಲ್ಲ, ನಾನು ಮನುಷ್ಯತ್ವದಿಂದ ಮಾತಾಡ್ತಿದ್ದೇನೆ. ಕೇರಳದಲ್ಲಿ ನೀವು ನೋಡಿರ್ಬೋದು, ಬಡತನ ನಿರ್ಮೂಲನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. 1 ಹೆಜ್ಜೆ 2 ಹೆಜ್ಜೆ 3 ಹೆಜ್ಜೆ ಮುಂದೆ ಇಡ್ತಾ ಇದ್ದಾರೆ. ಆದ್ರೆ ನಮ್ಮ ಇಡೀ ದೇಶವನ್ನು ನೋಡಿದ್ರೆ, ಮಂತ್ರಿಗಳು ಬರುವಾಗ, ಮಹಾಮಂತ್ರಿಗಳು ಬರುವಾಗ ಆ ಬಡವರ ಮನೆಯನ್ನು ಮುಚ್ಚಿ ಕಾಣದಂತೆ ಮಾಡುವಂತ ಪರಿಸ್ಥಿತಿ ಬಂದಿದೆ ಕೆಲವು ರಾಜ್ಯಗಳಲ್ಲಿ. ಆದ ಕಾರಣ ನಾವು ಕೇರಳವನ್ನು ನೋಡಿ ಕಲಿಯುವಂಥದ್ದು ಉಂಟು. ಆದ ಕಾರಣ ಎಲ್ಲರೂ ನಮ್ಮ ದೇಶದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಎಲ್ಲರೂ ಶ್ರೀಮಂತರಾಗ್ಬೇಕು, ಬಡತನ ನಿರ್ಮೂಲನೆ ಆಗ್ಬೇಕು. ಹೀಗಿದ್ದರೆ ಮಾತ್ರ ನಮ್ಮ ಮಂತ್ರಿಗಳಿಗೆ ಬೆಲೆ. ಇಲ್ಲದಿದ್ದರೆ ಎಷ್ಟು ಮಂತ್ರಿ ಆಗಿದ್ದಾರೇನು, ಎಷ್ಟು ಲಕ್ಷದ ವಾಚ್ ಹಾಕಿಕೊಂಡು ಹೋದರೇನು, ಅದು ನಮ್ಮ ಹಣನೇ ವ್ಯರ್ಥ. ನಾವು ಮತ ಹಾಕಿದ್ದೇವೆ, ಅವರು ಅಷ್ಟು ಖರ್ಚು ಮಾಡ್ಲಿಕ್ಕೋಸ್ಕರ ನಾವು ಮತ ಹಾಕಿ ಅವರಿಗೆ ಜಾಬ್ ಕೊಟ್ಟಿದ್ದೇವೆ. ಅವರು ಬಟ್ಟೆ ಧರಿಸಲಿ, ಲಕ್ಷ ಲಕ್ಷದ ಬಟ್ಟೆ ಧರಿಸಲಿ ಅಂತ ಅವರಿಗೆ ಮತ ಕೊಟ್ಟಿದ್ದೇವೆ. ಮತ ಹಾಕುವವರೇ
ಸ್ವಲ್ಪ ಜಾಗ್ರತೆ ಮಾಡಿಕೊಳ್ಳಿ. ಮತ್ತು ಮತ ಹಾಕುವುದಾದ್ರೆ ಒಳ್ಳೆ ಸೇವಕರಿಗೆ ಹಾಕಿ, ಇಲ್ಲದ್ರೆ ಬೇಡ. ಅಮೂಲ್ಯವಾದ ಮತವನ್ನು, ಅಮೂಲ್ಯವಾದ ಭಸ್ಮವನ್ನು ನೀರಿಗೆ ಎಸೆದ ರೀತಿ ನೀವು ಮಾಡ್ಲಿಕ್ಕೆ ಹೋಗ್ಬೇಡಿ. ಮತ್ತೆ ನಾವೇ ಅಳುವಂತ ಪರಿಸ್ಥಿತಿ ಬರ್ಬೋದು. ಧನ್ಯವಾದಗಳು.